ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಹೊರಗೆ ಅವರ ಕಟ್ಔಟ್ಸ್ ಎಲ್ಲ ಯಾವ ರೀತಿ ಇದೆ ಅನ್ನೋದು ಒಂದು ಫೋಟೋ ಮೂಲಕ ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಟಿವಿಯಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಆದ್ರೆ ಈ ಒಂದು ಸಮಯ ನಡೆದಿದ್ದು ನೈಟ್ ಆಗಿರೋದ್ರಿಂದ, ಲೈಕ್ ನಾವು ಎಪಿಸೋಡ್ಸ್ ನೋಡೋ ಟೈಮಲ್ಲಿ ಆಗಿರೋದ್ರಿಂದ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇದ್ರ ಬಗ್ಗೆ ಸಿಕ್ಕಿಲ್ಲ. ಸೊ ನಮಗ್ ಸಿಕ್ಕಿರುವಂತಹ ಒಂದು ಕ್ಲಿಪ್ಪಿಂಗ್ ಯಾವುದು ಅಂತ ಅಂದ್ರೆ, ಅಶ್ವಿನಿ ಅವರು ಮನೆಯ ಮುಂದೆ ಇರುವಂತಹ ಒಂದು ಕಟ್ಔಟ್ ಮತ್ತು ಅಲ್ಲಿನ ಜನರು ಎಲ್ಲರೂ ನೋಡಿ ಅದೊಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಇದನ್ನ ನೋಡಿದಂತಹ ಅಶ್ವಿನಿ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ. ಆದ್ರೆ ಬೇರೆಯವ್ರದ್ದು ಫೋಟೋಸ್ ಎಲ್ಲ ನೋಡಿದಾಗ ಗಿಲ್ಲಿ ಅವ್ರಿಗೆ ತುಂಬಾ ಬೇಸರ ಆಗಿದೆ. ಯಾಕಂತ ಅಂದ್ರೆ ಗಿಲ್ಲಿಗೆ ಸಿಕ್ಕಿರುವಂತಹ ಎಕ್ಸಾಕ್ಟ್ ರೆಸ್ಪಾನ್ಸ್ ನ ಬಿಗ್ ಬಾಸ್ ಮನೆಯಲ್ಲಿ ತೋರಿಸಿಲ್ಲ. ಇದು ಯಾಕೆ ಅನ್ನೋದು ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರಿಗೆ ಸಿಕ್ಕಿದಂತಹ ರೆಸ್ಪಾನ್ಸ್ ನ ಗಿಲ್ಲಿ ಅವ್ರು ನೋಡಿ ಏನ್ ಮಾಡಿದ್ದಾರೆ ಗಿಲ್ಲಿ ಅವರು ಅಂತಂದ್ರೆ, ಮಳವಳ್ಳಿ ಮದ್ದೂರ್ ಸೈಡ್ ಎಲ್ಲ ನನಗೆ ತುಂಬಾ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದೆ, ಬಟ್ ನನಗೆ ಈ ರೀತಿ ಸಿಕ್ಕಿದೆ, ಈ ರೀತಿ ಸಿಕ್ಕಿಲ್ಲ ಅನ್ನೋದು ನಂಗೆ ತುಂಬಾ ಬೇಜಾರಾಗ್ತಿದೆ ಅಂತ ಅಂದಾಗ ಕಾವ್ಯ ಅವರು ಮೇ ಬಿ ಹಾಕದೇ ಇರಬಹುದು, ಅದನ್ನ ಎಲ್ಲ ಬಿಡು, ಬೇಜಾರ್ ಮಾಡ್ಕೊಂಡ್ಬೇಡ ಅಂತ ಅಂತಾರೆ. ರಘು ಅವರು ಸಹ ಅಷ್ಟೇ ತುಂಬಾ ಕಟ್ ಮಾಡಿದ್ದಾರೆ ಅನ್ಸುತ್ತೆ ಅನ್ನುವಂತಹ ಒಂದು ಮಾತನ್ನ ಆಡ್ತಾ ಇರ್ತಾರೆ. ಸೊ ಈಗಷ್ಟೇ ಬಿಗ್ ಬಾಸ್ ಮನೆಗೆ ನಮ್ಮ ಕನ್ನಡ ಜನರು ಎಲ್ಲರೂ ಹೋಗಿ ಅವ್ರನ್ನ ಮಾತಾಡ್ಸಿದ್ರೆ, ಇದಾದ ಕೆಲವೇ ದಿನಗಳಲ್ಲಿ ಜಸ್ಟ್ 1 or 2 days ಅಲ್ಲೇನೆ ಈ ಒಂದು ಕಟ್ಔಟ್ಸ್ ನ ಪೋಸ್ಟರ್ಸ್ ನ ಟಿವಿಯಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ಬೇಜಾರಾಗಿದೆ, ನಂದು ತುಂಬಾ ಕ್ಯಾಪ್ಚರ್ ಆಗಿಲ್ಲ, ಹೊರಗೆ ನನಗೆ ರೆಸ್ಪಾನ್ಸ್ ಸಿಕ್ಕಿದ್ಯೋ ಇಲ್ವೋ ಅನ್ನೋದೇ ತುಂಬಾ ತಲೆಯಲ್ಲಿ ಓಡ್ತಾ ಇದೆ. ಬಟ್ ಗೆಲ್ಲೋದು ನಮ್ಮ ಪ್ರಕಾರ ಗಿಲ್ಲಿನೇ ಅಂತ ನಮ್ಗೆಲ್ಲರಿಗೂ ಸಹ ಗೊತ್ತು. ಬಟ್ ಆದ್ರೂ ಬಿಗ್ ಬಾಸ್ ಮನೇಲಿ ಈ ಒಂದು ಸಿಚುವೇಶನ್ ನಡೆದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತು ಈ ವಾರ ನೀವು ಫಿನಾಲೆಗೆ ಯಾರು ವೋಟ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಮತ್ತು ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.